ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮಿನಿಮಮ್ ಟಾಕ್ಸ್. ನಮ್ಮ ಭಾರತದಲ್ಲಿ ಒಟ್ಟು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ವಿಶ್ವದ ಅತ್ಯಂತ ಭಾಷಾ ವೈವಿಧ್ಯಮಯ ರಾಷ್ಟ್ರಗಳಲ್ಲಿ ಒಂದಾಗಿರುವಂತಹ ಭಾರತ ಒಟ್ಟು 121 ಭಾಷೆಗಳು ಮತ್ತು 270 ಮಾತೃಭಾಷೆಗಳನ್ನ ಹೊಂದಿದೆ. ಈ ಪಟ್ಟಿಯಲ್ಲಿ ಭಾಷೆಗಳ ರಾಣಿ ಅಂತ ಕರೆಸಿಕೊಳ್ಳೋದು ನಮ್ಮ ಕನ್ನಡ. ಆದ್ರೂ ಕರ್ನಾಟಕದವರಾಗಿ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಕರ್ನಾಟಕದಲ್ಲಿ ಕನ್ನಡದ ಒತ್ತಡ ಜಾಸ್ತಿ ಆಯ್ತು ಅಂತ? ಹಾಗಾದ್ರೆ ಇಲ್ಲಿ ಕೇಳಿ. ನಮ್ಮ ಭಾರತದಲ್ಲೇ ಕರ್ನಾಟಕ ಅತಿ ಹೆಚ್ಚು ಗಡಿಯನ್ನ ಹಂಚಿಕೊಳ್ಳೋ ರಾಜ್ಯಗಳ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಒಟ್ಟು 6 ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ. ಉತ್ತರ ದಿಕ್ಕಿಗೆ ಮಹಾರಾಷ್ಟ್ರ, ವಾಯುವ್ಯಕ್ಕೆ ಗೋವಾ, ಈಶಾನ್ಯಕ್ಕೆ ತೆಲಂಗಾಣ, ಪೂರ್ವಕ್ಕೆ ಆಂಧ್ರಪ್ರದೇಶ, ಆಗ್ನೇಯ ದಿಕ್ಕಿಗೆ ತಮಿಳುನಾಡು ಹಾಗೂ ನೈಋತ್ಯಕ್ಕೆ ಕೇರಳ. ಪಶ್ಚಿಮದಲ್ಲಿ ಸಮುದ್ರವಿದೆ. ಮರಾಠಿ, ತೆಲುಗು, ತಮಿಳ್, ಮಲಯಾಳಂ, ಕೊಂಕಣಿ ಹೀಗೆ ಎಲ್ಲಾ ದಿಕ್ಕಿನ ಗಡಿಯಲ್ಲೂ ಪರಭಾಷೆಯ ಪ್ರಭಾವವಿದೆ. ಹಾಗಾಗಿ ಕನ್ನಡ ಭಾಷೆಯ ಬಳಕೆ ಕ್ಷೀಣಿಸ್ತಾ ಇರೋದಂತೂ ಹೌದು. ಕರ್ನಾಟಕದವರೆಲ್ಲ ಪೂರ್ತಿ ಕನ್ನಡವನ್ನೇ ಮಾತಾಡ್ತಾರೆ ಅಂತಾನೂ ಹೇಳೋಕ್ಕಾಗಲ್ಲ. ವೈವಿಧ್ಯಮಯ ಸಂಸ್ಕೃತಿಗಳೊಂದಿಗೆ 100 ವಿವಿಧ ಭಾಷೆಗಳ ನೆಲೆಯಾಗಿದೆ ನಮ್ಮ ಕರ್ನಾಟಕ. ಇಲ್ಲಿ ಉರ್ದು, ಕೊಂಕಣಿ, ತುಳು ಮತ್ತು ಕೊಡವ ಭಾಷೆಗಳನ್ನ ವ್ಯಾಪಕವಾಗಿ ಬಳಸಲಾಗುತ್ತೆ. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡವನ್ನ ಮಾತಾಡುವಂತಹ ಪ್ರಮುಖ 10 ನಗರಗಳನ್ನ ನೋಡೋದಾದ್ರೆ ಮೊದಲನೆಯ ಸ್ಥಾನದಲ್ಲಿರೋದು ಮಂಡ್ಯ, 2ನೆಯ ಸ್ಥಾನದಲ್ಲಿ ಹಾಸನ, 3ನೆಯ ಸ್ಥಾನದಲ್ಲಿ ಚಾಮರಾಜನಗರ ಮತ್ತು ಬಾಗಲಕೋಟೆ, ನಂತರ ಗದಗ್, ತುಮಕೂರು, ಕೊಪ್ಪಳ, ರಾಮನಗರ, ಚಿತ್ರದುರ್ಗ, ಮೈಸೂರು, ದಾವಣಗೆರೆ ಹೀಗೆ ಈ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಕನ್ನಡದೊಂದಿಗೆ ಕರ್ನಾಟಕದ ಸಂಸ್ಕೃತಿಯನ್ನ ಉಳಿಸುವಂತಹ ವಿವಿಧ ಭಾಷೆಗಳು ಕೂಡ ಅಷ್ಟೇ ಮುಖ್ಯ. ಪ್ರತಿಯೊಂದು ಸಂಸ್ಕೃತಿಯು ಅದರದೇ ಆದ ಇತಿಹಾಸವನ್ನ ಹೊಂದಿದೆ, ಅದರದೇ ಆದ ಪ್ರಾಮುಖ್ಯತೆಯನ್ನ ಹೊಂದಿವೆ. ನಮ್ಮ ಕರುನಾಡ ಭಾಷೆಗಳನ್ನ ಹೊರತುಪಡಿಸಿ ಪರಭಾಷೆಯ ಪ್ರಭಾವ ಮಾತೃಭಾಷೆಯನ್ನ ಮರೆಮಾಚುವಷ್ಟು ಇರದೇ ಇದ್ರೆ ಸಾಕು. 2500 ವರ್ಷಗಳಷ್ಟು ಹಿಂದಿನ ಇತಿಹಾಸವನ್ನ ಹೊಂದಿರುವ ಭಾರತದ ಪ್ರಮುಖ ದ್ರಾವಿಡ ಭಾಷೆಗಳಲ್ಲಿ ಒಂದಾದ ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮಾಹಿತಿಯುಳ್ಳ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.